ಸಿದ್ದರಾಮಯ್ಯನವರ ವಿಷಯ ಕೂಡ ಬಂತು. ಏಕಾಏಕಿ ಟಿಪ್ಪು ಜಯಂತಿ ಮಾಡ್ತೀವಿ ಅಂತ ಹೊರಟುಬಿಟ್ರು ಅವರು. ಅರಮನೆ ಹೆಂಗೆ ಫೀಲ್ ಮಾಡ್ತು ಅದನ್ನು? ಚರ್ಚೆ ಆಯಿತಾ ನಿಮ್ಮಲ್ಲಿ? ಇಲ್ಲ, ಅದು ಒಂದು ರೀತಿ ನೋವನ್ನು ಉಂಟಾಗುತ್ತೆ. ಯಾಕಂದರೆ ನಮ್ಮ ವಂಶದವ್ರು ಇರ್ಬೋದು, ಇಡೀ ರಾಜ್ಯ ಏನು ಆ ಕಾಲದಲ್ಲಿ ಅನುಭವಿಸಿರೋ ಏನೋ ದೌರ್ಜನ್ಯಗಳಿರ್ಬೋದು, ಅದೆಲ್ಲನೂ ಕೂಡ ನಾವು ಪರಿಗಣಿಸಬೇಕಾಗಿದೆ. ಯಾಕಂದರೆ ಒಂದು ರೀತಿ ಒಂದು ಸಮುದಾಯಕ್ಕೆ ಒಳ್ಳೆಯದಾಗಿರ್ಬೋದು, ಅವರ ಒಂದು ತತ್ವ ಸಿದ್ಧಾಂತಕ್ಕೆ ಒಳ್ಳೆಯದಾಗಿರ್ಬೋದು, ಆದರೆ ನಮ್ಮ ಇಡೀ ಏನು ರಾಜ್ಯಕ್ಕೆ ಆ ಕಾಲದಲ್ಲಿ ಯುದ್ಧದಲ್ಲಿ ಏನೇನಾಯಿತು, ದೌರ್ಜನ್ಯಗಳು ಏನಾಯಿತು, ಅದನ್ನ ಪರಿಗಣಿಸಿ ಅವರು ಇಂಥ ವ್ಯಕ್ತಿಯ ಒಂದು ಜೀವನವನ್ನು ನೀವು ಅದನ್ನ ಸ್ಮರಣೆ ಮಾಡಬೇಕು ಅಥವಾ ಜಯಂತಿ ಮೂಲಕ ಆಚರಣೆ ಮಾಡೋದು ತಪ್ಪಂತ ನಮ್ಗನ್ನಿಸ್ತು. ಎಸ್, ಈ ರಾಜಮನೆತನದಲ್ಲಿ ಮನೆಯವರೆಲ್ಲ ಕೂತ್ಕೊಂಡಾಗ ಈ ಟಿಪ್ಪು ಜಯಂತಿ ಅಂತ ಬಿಟ್ಟುಬಿಡಿ, ಒಟ್ಟಾರೆಯಾಗಿ ಹೈದರ್ ಅಲಿ, ಟಿಪ್ಪು ಈ ಮನೆತನಕ್ಕೆ ಮಾಡಿದ ದ್ರೋಹ ಅದೆಲ್ಲ ಚರ್ಚೆಗೆ ಬರುತ್ತಾ? ನಿಮ್ಮ ಬಾಲ್ಯದಿಂದ ಬರುತ್ತೆ. ನಮ್ಮ ವಂಶದವರೇ ಅವರು ಕೊಲೆ ಮಾಡಿದಿರೋದು, ಇಬ್ಬರು ಹೈದರ್ ಅಲಿ ಒಬ್ರಿಗೆ ಒಂದು ಪಾಯ್ಸನ್ ಮಿಲ್ಕ್ ಕಳಿಸಿ ಇನ್ನೊಬ್ಬರನ್ನ ಅವರ ಸ್ನಾನ ಮಾಡೋ ಸಮಯದಲ್ಲಿ ಅವ್ರನ್ನ ಸ್ಟ್ರ್ಯಾಂಗಲ್ ಮಾಡಿದ್ದು, ಇನ್ನೊಬ್ಬರನ್ನು ಕೂಡ ಅವರು ತಮ್ಮ ಏನು ಸುಮಾರು 16-17 ವರ್ಷ ಬಂದಿದ್ದ ತಕ್ಷಣ ಅವ್ರಿಗೂ ಕೂಡ ಕೊಲೆ ಮಾಡಿರುವಂಥದ್ದು ಎಲ್ಲ ಮಾಡಿರುವಾಗ, ಹೌದು ನಮಗೂ ಕೂಡ ಒಂದು ರೀತಿ ಅವರ ವಿರುದ್ಧವಾಗಿ ನಮಗೆ ನಿಲುವು ಇದ್ದೇ ಇರುತ್ತೆ. ಆದರೆ ನಾವು ಕೂಡ ಅದು ಇತಿಹಾಸದ ದೃಷ್ಟಿಕೋನದಲ್ಲಿ ನೋಡಬೇಕಾಗಿರೋದು ಮುಖ್ಯ. ಆ ಕಾಲದ ಒಂದು ವಾತಾವರಣದ ಬೇರೆ, ಇವತ್ತು ಬೇರೆ, ರಾಜಕೀಯ ಅನಿವಾರ್ಯತೆ ಬೇರೆ ಬೇರೆ ಎಲ್ಲ ಇರುತ್ತೆ. ನಮ್ಮ ಅಭಿಪ್ರಾಯ ಹೀಗಿರುತ್ತೆ, ಆದರೆ ಅದು ಒಂದೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಘಟನೆಗಳು ನಡೆದಿದ್ದಾವೆ. ಸೊ ಅದನ್ನು ಕೂಡ ನಾವು ಪರಿಗಣಿಸಿ ನೋಡೋಕೆ ಹೋದರೆ, ಈ ವ್ಯಕ್ತಿ ಬರೀ ಇತಿಹಾಸದಲ್ಲಿ ನಾವು ಓದಬೇಕಾಗಿದೆ, ಆ ಕಾಲದ ಇತಿಹಾಸಕ್ಕೆ ನಾವು ಏನಾದರೂ ರೆಫರೆನ್ಸ್ ಮಾಡಬೇಕಾಗಿದ್ರೆ ಅದಕ್ಕಾಗಿ ನಾವು ಉಪಯೋಗ ಮಾಡೋದು ಹೊರತು ಅವರ ಏನು ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ನಾನು ಅರ್ಥ ಮಾಡ್ಕೊಂಡಿದ್ದು, ಯು ಆರ್ ಆನ್ ಆವಿಡ್ ರೀಡರ್ ಆಲ್ಸೋ. ವಿಕ್ರಮ್ ಸಂಪತ್ ಅವರು ಟಿಪ್ಪು ಸುಲ್ತಾನ್ ಪುಸ್ತಕವನ್ನು ಬರೆದ್ರು, ಒಂದು 700-800 ಪುಟಗಳ ಪುಸ್ತಕ. ತಿರುವು ಹಾಕಿದ್ರ ಪುಸ್ತಕವನ್ನು. ಡು ಯು ಅಗ್ರಿ? ಹಾಕಿದೆ, ಅವರು ಮುಂಚೆನೇ ಕಳಿಸಿದ್ರು ನಮಗೆ, ನಾವು ಸಹ ಅದಕ್ಕೆ ಒಂದು ಏನು ಬ್ಲರ್ಬನ್ನು ಕೊಟ್ಟಿದ್ವಿ, ನಮ್ಮ ಹೇಳಿಕೆಯನ್ನು ಕೊಟ್ಟಿದ್ವಿ. ಅವರೇನು ಅದೇನು ಒಪ್ಪಿಗೆ ಅಂತ ಏನಿಲ್ಲ ಅದರಲ್ಲಿ, ಅದು ಇತಿಹಾಸ ಅಷ್ಟೇ. ಅಲ್ಲ, ಆ ಪುಸ್ತಕದಲ್ಲಿ ಸತ್ಯ ಬಂದಿದೆ ಅಂತ ಅನ್ಸುತ್ತಾ? ಸತ್ಯ ಬರೋದಕ್ಕೆ ನಾವು ಒಂದು ಪ್ರಕ್ರಿಯೆ ಇದೆಯಲ್ಲ, ರೆಫರೆನ್ಸ್ಗಳು ಕೊಡಬೇಕು. ನಮ್ಮ ಪ್ರಕ್ರಿಯೆ ಅಂತೆ ನೀವು ಅನೇಕ ಏನು ಸೋರ್ಸ್ಗಳಿದ್ದಾವೆ, ಅದಕ್ಕೂ ಕೂಡ ನೀವು ರೆಫರೆನ್ಸ್ ಕೊಡಬೇಕಾಗಿದೆ. ಅದೆಲ್ಲಕ್ಕೂ ಕೂಡ ಅವರು ರೆಫರೆನ್ಸ್ ಕೊಟ್ಟಿದ್ದಾರೆ. ಬ್ರಿಟಿಷ್ ಆರ್ಕೈವ್ಸ್ ಇರ್ಬೋದು, ನಮ್ಮದೇ ಆದ ಆರ್ಕೈವ್ಸ್ ಇರ್ಬೋದು, ನ್ಯಾಷನಲ್ ಆರ್ಕೈವ್ಸ್ ಇರ್ಬೋದು, ಮತ್ತು ಇಲ್ಲೇ ಅವರು ಪ್ರವಾಸ ಮಾಡಿದ ನಂತರ ಕೆಲವು ಅವ್ರಿಗೆ ಸ್ಥಳೀಯರಿಗೆ ಎಲ್ಲರಿಗೂ ಕೂಡ ಫೋಕ್ಲೋರಲ್ಲಿರುವಂಥದ್ದು ಏನೇನು ಕಥೆಗಳಿದ್ದಾವೆ ಅದನ್ನು ಸಹ ದಾಖಲೆ ಮಾಡಿದ್ದಾರೆ, ರೀಡರ್ಗೆ ಬಿಟ್ಟಿದ್ದಾರೆ. ನಾವು ಸಹ ಅದೇ ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ. ನಾವು ಏನು ಇತಿಹಾಸ ಇದೆ ನಿಮ್ಮ ಮುಂದೆ ನಾವು ಮಂಡಿಸ್ತೀವಿ, ನೀವು ತೀರ್ಮಾನ ಮಾಡಬೇಕಾಗಿದೆ ಸರಿಯಾದ ವ್ಯಕ್ತಿನ ಅವರ ಜಯಂತಿಯನ್ನು ಆಚರಣೆ ಮಾಡೋಕ್ಕೋ ಇಲ್ವೋ ಅಂತ. ನಿಮಗೂ ಅರಮನೆಗೂ ಸಿದ್ದರಾಮಯ್ಯನವ್ರಿಗೆ ಏನೋ ಒಂದು ತಿಕ್ಕಾಟ ಇದೆ ಅನ್ನೋ ಅಭಿಪ್ರಾಯ, ಎಷ್ಟು ಮಟ್ಟಿಗೆ ನಿಜ ಇದು? ನನಗೆ ಸಂಪೂರ್ಣವಾಗಿ ಏನೋ ಇತಿಹಾಸ ಏನೋ ಗೊತ್ತಿಲ್ಲ. ಅವ್ರು ನೀವು ಮುಖ್ಯಮಂತ್ರಿಗಳಿಗೆ ಕೇಳಬೇಕಾಗಿದೆ, ಅವ್ರಿಗೆ ಏನಕ್ಕೆ ಇಂಥ ನಿರ್ದೇಶನಗಳು ಕೊಡ್ತಾರೆ ಸರ್ಕಾರಕ್ಕೆ. ಆದರೂ ಸಹ ಇದಂತೂ ನಿಜ, ನಮ್ಮ ಮೈಸೂರು ಪ್ಯಾಲೇಸ್ ಆಕ್ವಿಸಿಷನ್ ಆ್ಯಕ್ಟ್ ಇರ್ಬೋದು, ಬೆಂಗಳೂರು ಪ್ಯಾಲೇಸ್ ಆಕ್ವಿಸಿಷನ್ ಆ್ಯಕ್ಟ್ ಆಗಿರ್ಬೋದು, ಅವರೇ ನೇತೃತ್ವದಲ್ಲಿ ಆಗಿರೋದು. ಅಂದರೆ ಅವರು ಡೆಪ್ಯೂಟಿ CM ಆಗಿದ್ರು ಆವಾಗ. ಏನು 39B ಇದೆ, ಆರ್ಟಿಕಲ್ 39B ಇದೆ ಕಾನ್ಸ್ಟಿಟ್ಯೂಷನಲ್, ಅಂದರೆ ಸಾಮಾಜಿಕ ನ್ಯಾಯದಲ್ಲಿ ನೀವು ಯಾವುದೇ ಕಾಸು ಜಮೀನನ್ನು ಸರ್ಕಾರ ತಗೋಬೋದು ಅಂತ. ಆದರೆ ಅದಕ್ಕೂ ಕೂಡ ಬೇರೆ ಬೇರೆ ರೀತಿಯ ಕ್ವಾಲಿಫಿಕೇಷನ್ಗಳಿದ್ದಾವೆ. ಸೊ ಅದರದ್ದು ಕೂಡ ಅದು ಕೇಸ್ ನಡೀತಾ ಇದೆ, ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ದೀವಿ ನಾವೇನೋ. ಅದು ಬಂದು ಇಲ್ಲಿ ಜನರ ಒಂದು ಅಲ್ಲಿ ಅನುಕಂಪ ಏನು ಸೃಷ್ಟಿಸುವಂಥದ್ದೇನು ನಾವೇನು ಅದನ್ನ ವ್ಯಕ್ತಪಡಿಸ್ತಾ ಇಲ್ಲ, ಆ ಕಾರಣಕ್ಕಾಗಿ. ಆದರೂ ಸಹ ಒಂದು ರೀತಿ ನಮ್ಮ ಏನೇನು ಆರ್ಡರ್ಸ್ಗಳು ನಮ್ಮ ಪರವಾಗಿ ಬಂದಿದೆ ಅದು ಕೂಡ ಇಂಪ್ಲಿಮೆಂಟೇಷನ್ ಆಗಿಲ್ಲ. ನೀವು ಗರ್ಕೆಮಾಳ ಇದೆ, ಅರಮನೆ ಮುಂದೆ ಇರುವಂಥದ್ದು ಮೈದಾನ, ಅದರದ್ದು ಆರ್ಡರು ಸುಮಾರು 2015 ಬಂದಿದ್ದು, ಅದರ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಕುರ್ಬಾರಲ್ಲಿ, ಆಳ್ನಳ್ಳಿ ಸರ್ವೆ ನಂಬರ್ 4-5 ಏನಿದೆ ಮೈಸೂರಲ್ಲಿ, ಅದರದ್ದು ಆರ್ಡರ್ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಅದೆಲ್ಲ ಬಿಡಿ, ನಮ್ಮ ಬೆಂಗಳೂರಿನವ್ರಿಗೆ ಅನುಕೂಲ ಆಗುವಂಥದ್ದು ಏನು ರೋಡ್ ವೈಡ್ನಿಂಗು ನಮ್ಮ ಮೈಸೂರು ಬೆಂಗಳೂರು ಅರಮನೆ ಸುತ್ತ, ಅದು ಆರ್ಡರ್ ಬಂದಿದ್ದು 2014. ಅದರದ್ದು ಕೂಡ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಅದರಲ್ಲೂ ಏನು ಸರ್ಕಾರಕ್ಕೂ ಕೂಡ ಯಾವುದೇ ರೀತಿ ತಮ್ಮ ಬಜೆಟಿಂದ ಏನು ಕೊಡುವಂಥದ್ದು ಏನೂ ಇಲ್ಲ ಆಕ್ವಿಸಿಷನ್ಗೋಸ್ಕರ. ನೀವು ಬರೀ TDR ಒಂದು ಪೇಪರ್ ಕೊಡಬೇಕಾಗಿದೆ. TDR ಸರ್ಟಿಫಿಕೇಟ್ ಕೊಡೋ ಮೂಲಕ ಇಡೀ ಬೆಂಗಳೂರಿಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆಯನ್ನು ಮಾಡ್ಬೋದು. ನೀವು ರೋಡ್ ವೈಡ್ನಿಂಗ್ ಮಾಡ್ಬೋದು. ನಾವು ದಿನನಿತ್ಯ ನಾವು ಸಹ ಅಲ್ಲಿ ಬಂದು ಸಿಕ್ಕಾಕೋತೀವಿ ಆ ಟ್ರಾಫಿಕಲ್ಲಿ. ಅದು ಎಲ್ಲರಿಗೂ ಅನುಕೂಲ ಆಗೋಗೆ ನಾವು ಕೂಡ TDR ಅನ್ನು ಆಕ್ಸೆಪ್ಟ್ ಮಾಡಿದ್ದೀವಿ. ಸೊ ಇದು ಇಂಥ ಒಂದು ನಡೀತಾ ಇರುವಾಗ ಬರೀ ನಮಗಲ್ಲ, ಇದು ಜನರಿಗೂ ಕೂಡ ಅನನುಕೂಲ ಆಗ್ತಾ ಇದೆ. ಯಾಕಂದರೆ
ನಮ್ಮ ಏನು ಸೇವೆ ಸಂಸ್ಥೆಗಳು ಏನಿದ್ದಾವೆ ಅದಕ್ಕೂ ಕೂಡ ಸಮಾಜಕ್ಕೆ ಉಪಯೋಗ ಆಗ್ಬೋದು. ಸರಿಯಾದ ಮಾರ್ಗದಲ್ಲಿ ನಮಗೂ ಕೂಡ ಏನು ಈ ಏನು ಕೇಸಸ್ಗಳು ಲೀಗಲ್ ಸಮಸ್ಯೆಗಳು ಏನೂ ಇಲ್ಲದೇ ಇದ್ದರೆ ನಾವು ಕೂಡ ಅದನ್ನೆಲ್ಲ ಒಳ್ಳೆ ರೀತಿ ಉಪಯೋಗಿಸ್ಕೊಂಡು ಸಮಾಜಕ್ಕೆ ಸೇವೆ ಮಾಡ್ಬೋದು. ಸೊ ಈ ನಿಟ್ಟಿನಲ್ಲಿ ಅದು ಯಾರಿಗೂ ಉಪಯೋಗ ಆಗ್ತಾಯಿಲ್ಲ, ನಮಗೂ ಕೂಡ ಸರ್ಕಾರಕ್ಕೂ ಕೂಡ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸಮಾಜಕ್ಕೂ ಕೂಡ ಲಾಭ ಆಗ್ತಾಯಿಲ್ಲ. ಈ ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆಯಿಂದ ನಾನು ಬಂದಿದ್ದೀನಿ ಅಂತ ಹೇಳಿಕೊಳ್ತಾರೆ. ನಿಮ್ಮದು ರಾಜಪ್ರಭುತ್ವದ ಹಿನ್ನೆಲೆ ಮುಗಿದೋಯ್ತು, ಸ್ವಾತಂತ್ರ್ಯ ಸಿಕ್ಕ ನಂತರ ಮುಗಿದೋಯ್ತು. ಈಗ ಪ್ರಜಾಪ್ರಭುತ್ವ, ರಾಜರೇನು ಇಂಪಾರ್ಟೆಂಟು, ಅರಮನೆಗಳೇನು ಇಂಪಾರ್ಟೆಂಟು, ಇದವರ ಮನಸ್ಥಿತಿ. ಅದೊಂಥರ ಸೈದ್ಧಾಂತಿಕ ತಾಕಲಾಟ ಅನಿಸುತ್ತೆ ನನಗೆ. ಆದರೆ ನಮಗೇನು ಇಲ್ಲಿ ಆಧುನಿಕ ಭಾರತದಲ್ಲಿ ನಮ್ಗೆ ಅಧಿಕೃತವಾಗಿ ಯಾವುದೇ ರೀತಿಯ ಪದವಿ ಇಲ್ಲ. ಎಸ್, ನಮಗೇನು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಇಲ್ಲ. ಅದು 72 ಅಲ್ಲೇ ರದ್ದು ಮಾಡಿದ್ರು. ಪ್ರಿವಿ ಪರ್ಸಸ್ಸು ಮತ್ತು ಏನು ಪ್ರಿವಿಲೇಜಸ್ ಇತ್ತು ಅದು ರದ್ದು ಮಾಡಿದ್ರು. 50ರಲ್ಲಿ ಆ ಸಮಯದಲ್ಲಿ ನಿಮ್ಮ ಮೊದಲಾಗಿ ಇತಿಹಾಸನೂ ಗೊತ್ತಾಗಬೇಕಾಗಿದೆ. 47ಅಲ್ಲಿ ನಾವು ಬರೀ ಎಕ್ಸ್ಟೆನ್ಷನ್ ಟ್ರೀಟಿಯನ್ನು ಸೈನ್ ಮಾಡ್ತೀವಿ. ಅಂದರೆ ಭಾರತದಲ್ಲಿರುವಂಥದ್ದು ಎಲ್ಲ ರಾಜ್ಯಕ್ಕೆ ಅವ್ರದ್ದೇ ಆದ ಒಂದು ಸ್ವಾತಂತ್ರ್ಯ ಇರುತ್ತೆ. ಅಂದರೆ ಭಾರತದ ಒಳಗಡೆ ಯಾವ ರೀತಿ ಕಾಶ್ಮೀರದಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್, ಸೆಪ್ರೇಟ್ ಕಾನ್ಸ್ಟಿಟ್ಯೂಷನ್ ಇದೆ, ಮೈಸೂರಲ್ಲೂ ಒಂದು ಸೆಪ್ರೇಟ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ. ಆದರೆ ಅದೇ ಗೊತ್ತಾಯಿತು ಈ ರೀತಿ ಮಾಡಿದ್ರೆ ಭಾರತದ ಏಕತೆಗಾಗಿ ಒಂದು ರೀತಿ ಹಿನ್ನಡೆ ಆಗ್ಬೋದು ಅಂತ. ಈ ನಿಟ್ಟಿನಲ್ಲಿ ಇಲ್ಲ 50ರಲ್ಲಿ ಎಲ್ಲರೂ ಮರ್ಜ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. 50ವರೆಗೆ ನಾವೆಲ್ಲರೂ ಮರ್ಜ್ ಮಾಡಿ ಅದು ಭಾರತ ಗಣರಾಜ್ಯ ಅಂತ ನಾವು ಮುಂದುವರಿತಾ ಬಂದಿದ್ದೀವಿ. ಆ ಮರ್ಜ್ ಮಾಡಿರೋ ಕಾರಣಕ್ಕಾಗಿ ಪ್ರಿನ್ಸಸ್ಗೆ ಒಂದು ವಿಶೇಷವಾದ ಹಕ್ಕನ್ನು ಕೊಟ್ಟರು. ಅಂದರೆ ಹಿಂದಿನ ಪ್ರಿನ್ಸ್ಲಿ ಸ್ಟೇಟ್ಸ್ಗೆ, ಅದು ಮೈಸೂರಿಗೂ ಸಹ ಒಂದು ಹಕ್ಕಿದೆ. ಯಾಕಂದರೆ ನಾವು ನಮ್ಮ ಕಿಂಗ್ಡಮ್ ಆಫ್ ಮೈಸೂರು ಒಂದೇ ಅದು ಸ್ವಾತಂತ್ರ್ಯ ಇದ್ದಿದ್ದು, ಟ್ರೀಟಿ ಇದ್ದಿದ್ದು ಬ್ರಿಟಿಷ್ ಜೊತೆ, ಅದು ಎಕ್ಸ್ಟೆಂಡ್ ಆಗಬೇಕಾಗಿತ್ತು ಭಾರತ ಡೊಮಿನಿಯನ್ ಆಫ್ ಇಂಡಿಯಾ ಜೊತೆ. ಆದರೆ ಭಾರತ ಗಣರಾಜ್ಯದಲ್ಲಿ ಸಂಪೂರ್ಣವಾಗಿ ಮರ್ಜ್ ಆಗಿರೋ ಕಾರಣಕ್ಕಾಗಿ, ವಿಲೀನ ಆಗಿರೋ ಕಾರಣಕ್ಕಾಗಿ ನಾವು ಮುಂದುವರಿತಾ ನಿಮಗೆ ಒಂದು ಟೈಟಲ್ ಇರುತ್ತೆ ಮತ್ತು ವಿಶೇಷವಾದ ಕೆಲವು ಹಕ್ಕುಗಳು ಇರುತ್ತೆ ಮತ್ತು ನಿಮ್ಮ ರೈಟ್ ಟು ಪ್ರಾಪರ್ಟಿ ಇರುತ್ತೆ, ರೈಟ್ ಟು ಸಕ್ಸೆಷನ್ ಇರುತ್ತೆ ಅಂತ 3 ಆರ್ಟಿಕಲ್ಗಳು ಇತ್ತು ನಮಗೆ. ಅವರು ಇಂದಿರಾ ಗಾಂಧಿ ಅವರು ಒಂದು ನ್ಯಾಯ, ಸಮಾಜ ನ್ಯಾಯ ಅಂತಲೇ ಹೇಳಿ ಮತ್ತು ಎಲ್ಲರಿಗೂ ಸಹ ಸಮಾನವಾದ ಹಕ್ಕಿದೆ ಅಂತ ಹೇಳಿ ಅದನ್ನು ಕೂಡ 72ಅಲ್ಲಿ 69ಅಲ್ಲೇ ರದ್ದು ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. 72ಅಲ್ಲಿ ಅದು ಏನೋ ಪ್ರಕ್ರಿಯೆ 3 ವರ್ಷ ತಗೋತು. 72ಅಲ್ಲಿ ಅದು ರದ್ದು ಮಾಡಿದ್ರು. ಅದೆಲ್ಲ ಇತಿಹಾಸ ಬಿಡಿ, ನಮಗೇನು ಅದೇನು ಹೆಚ್ಚು ಕಡಿಮೆ ಏನೂ ಆಗಿಲ್ಲ ಅಷ್ಟೇ. ಅದು ನಾನು 20 ವರ್ಷ ಆದಮೇಲೆ ಹುಟ್ಟಿದ್ದು 92ಅಲ್ಲಿ. ಸೊ ನಮಗೇನಿದು ಏನಿತ್ತೋ ಇಲ್ವೋ ಅಂತ ನಮಗೇನು ಅನುಭವನೂ ಇಲ್ಲ. ಆದರೆ ಒಂದು ರೀತಿ ಅದೆಲ್ಲ ನಡೆದಿರೋ ಕಾರಣಕ್ಕಾಗಿ ನಮಗೇನು ವಿಶೇಷವಾದ ಏನೂ ಹಕ್ಕಿಲ್ಲ. ಈ ಎಲ್ಲ ಆ್ಯಕ್ಟ್ಸ್ಗಳು ಸಿದ್ದರಾಮಯ್ಯ ಪಾಸ್ ಮಾಡಿರೋದು ಅಥವಾ ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಕರ್ನಾಟಕ ಸರ್ಕಾರ ಅದನ್ನು ಅನುಷ್ಠಾನ ಮಾಡಿರೋ ಆ್ಯಕ್ಟ್ಗಳು 96 ಮತ್ತು 98ಅಲ್ಲಿ ಆಗಿದೆ. ಅದು ಸಹ 98ಅಲ್ಲಿ ನಾವು ಮೈಸೂರು ಪ್ಯಾಲೇಸ್ ಏನು ಅವರು ಪೊಸೆಷನಲ್ಲಿ ಇದ್ದಿದ್ದು ಸರ್ಕಾರ 72ಇಂದ 98ಗೆ ಆ ಕೇಸನ್ನು ಗೆದ್ವಿ. ನಮ್ಮ ತಂದೆಯವರ ಕೇಸ್ ಗೆದ್ದು ಅವ್ರು ಹೇಳಿದರು ಮೈಸೂರು ಪ್ಯಾಲೇಸ್ ಅಷ್ಟು ಬಿ ಹ್ಯಾಂಡೆಡ್ ಓವರ್ ಅಂತ ಇನ್ 1 ಮಂತ್. ಅವ್ರು ಹ್ಯಾಂಡ್ ಓವರ್ ಮಾಡ್ದೇ 3 ತಿಂಗಳು ಮುಂದೆ ಮೈಸೂರು ಪ್ಯಾಲೇಸ್ ಆಕ್ವಿಸಿಷನ್ ಆ್ಯಕ್ಟನ್ನು ಪಾಸ್ ಮಾಡಿದ್ರು. ನಮಗೆ ಆ ಸರ್ಕಾರದಲ್ಲಿ ನಂಬಿಕೆ ಇರೋ ಕಾರಣಕ್ಕಾಗಿ ನಾವು ಯಾವುದೇ ರೀತಿ ಕಂಟೆಂಪ್ಟ್ ಹಾಕಿಲ್ಲ, ಏನೂ ಮಾಡಲಿಲ್ಲ. ಸರ್ಕಾರ ಇಲ್ಲ, ಅವರು ಏನು ಕೋರ್ಟ್ ಡಿಸಿಷನ್ ಬಂದಿದ್ದಾರೆ ಅದನ್ನು ಅನುಷ್ಠಾನ ಮಾಡ್ತಾರೆ ಅಂತ ನಂಬಿಕೆ ಇರೋ ಕಾರಣಕ್ಕಾಗಿ ನಾವು ಸಹ ತಾಳ್ಮೆಯಿಂದ ಇದ್ವಿ. ನೋಡೋಕ್ಕೆ ಹೋದರೆ ಅವರು ಇನ್ನೊಂದು ಆಕ್ವಿಸಿಷನ್ ಆ್ಯಕ್ಟ್ ಹಾಕಿದ್ದಾರೆ ನಮಗೆ. ಸರಿ ಬಿಡಿ, ನಾವು ಸಹ ಏನು ನ್ಯಾಯಾಲಯ ಇದೆ, ಏನು ವ್ಯವಸ್ಥೆ ಇದೆ ಅದರ ಮೂಲಕನೇ ಸಹ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. ಮುಖಾಮುಖಿ ಆದಾಗ ಹೆಂಗೆ ಮಾತಾಡ್ತಾರೆ? ಚೆನ್ನಾಗಿ ಮಾತಾಡ್ತಾರೆ ಸಿದ್ದರಾಮಯ್ಯ ಫೇಸ್ ಟು ಫೇಸ್ ಬಂದಾಗ? ನಾವು ಅದೇ ಅವರ ನಮ್ಮ ಜೊತೆ ಇರುವಂಥದ್ದು ಯಾವ ರೀತಿ ಅವರ ವ್ಯಕ್ತಿತ್ವ ಇರ್ಬೋದು, ಅವ್ರ ನಡವಳಿಕೆ ಇರ್ಬೋದು, ಎಲ್ಲನೂ ಮೆಚ್ಚಲೇಬೇಕಾಗಿದೆ. ಯಾಕಂದರೆ ಯಾವಾಗಲೂ ರಾಜಕೀಯದಲ್ಲಿ ಒಂದು ರೀತಿ ಎಲ್ಲರೂ ಒಂದು ಹೊಂದಾಣಿಕೆ ಇರಲೇಬೇಕು. ಇಲ್ಲಾಂದರೆ ನಾವು ಮುಂದುವರಿಯೋಕ್ಕೆ ಭಾಳ ಕಷ್ಟನೇ ಆಗುತ್ತೆ. ನಾವು ಎಲ್ಲರೂ ಸಹ ಕರ್ನಾಟಕ ಒಳ್ಳೆಯದಾಗಬೇಕು, ನಮ್ಮ ರಾಷ್ಟ್ರಕ್ಕೂ ಕೂಡ ಒಳ್ಳೆಯದಾಗಬೇಕು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ಅವ್ರ ಸಿದ್ಧಾಂತ, ಅವ್ರ ತತ್ವ ಬೇರೆದಿರ್ಬೋದು. ಆದರೆ ಈ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಅವ್ರಿಗೆ ಏನೋ ಒಂದು ಅವರ ನೇತೃತ್ವದಲ್ಲಿ ಇದಾಗಿರೋ ಕಾರಣಕ್ಕಾಗಿ ಬಹುಶಃ ಒಂದು ಇತಿಹಾಸ ಇದೆ. ನಮಗೇನು ವೈಯಕ್ತಿಕವಾಗಿ ನಮಗೇನು ಸಮಸ್ಯೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.